ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. 6ರಿಂದ 2 ವರ್ಷದ ಮಕ್ಕಳಿಗೆ ರಾಗಿ ಮಾಲ್ಟ್ ಮಾಡೋದು ವಿಧಾನ ಹೇಳ್ತಾ ಹೋಗ್ತೀನಿ. ಫಸ್ಟಿಗೆ ಎಲ್ಲ ನವಧಾನ್ಯಗಳನ್ನು ತೊಳೆದು ಈ ರೀತಿ ಒಣಗಿಸ್ಬೇಕು. ಅಕ್ಕಿ, ಮಸೂರ್ ದಾಲ್, ಹೆಸರು ಕಾಳು, ಮಡಿಕೆ ಕಾಳು, ರಾಗಿ, ಗೋಧಿ, ಹುರುಳಿಕಾಳು, ಕಡಲೆಕಾಳು ಎಲ್ಲ ಒಂದೊಂದಾಗಿ ಸಪ್ರೇಟಾಗಿ ತೊಳೆದು ನೀಟಾಗಿ ಒಣಗಿಸ್ಬೇಕು. ನಾನಿಲ್ಲಿ ಹೆಸರು ಕಾಳು ಮತ್ತು ಮಡಿಕೆ ಕಾಳನ್ನ ಜೊತೆಯಾಗಿ ತೊಳೆದು ಒಣಗಿಸಿದ್ದೀನಿ. ಎಲ್ಲ ಕಾಳುಗಳು ಕ್ಲೀನಾಗಿ ಒಣಗಿದ ನಂತರ ನಾನಿಲ್ಲಿ ಫಸ್ಟಿಗೆ ಮಡಿಕೆ ಕಾಳು ಮತ್ತು ಹೆಸರು ಕಾಳು ಎರಡನ್ನೂ ತೊಗೊಂಡು ಬಾಣಲಿಲಿ ಸಣ್ಣ ಒಲೆಯಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ. ಯಾವ ಥರ ಹುರಿಬೇಕು ಅಂದರೆ, ಒಂದು ಕಾಳನ್ನ ಬಾಯಿಗೆ ಹಾಕ್ಕೊಂಡ್ರೆ ಕುಡುಮ್ ಅಂತ ಸೌಂಡ್ ಬರಬೇಕು, ಆ ರೀತಿ ಸಣ್ಣದಾಗಿ ಇಟ್ಕೊಂಡು ಹುರಿತಾ ಇರಬೇಕು. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಕಡೆ ಒಲೆಯಲ್ಲಿ ಅಕ್ಕಿನೂ ಹುರಿತಾ ಇದ್ದೀನಿ. ಅಕ್ಕಿ ಯಾವ ಥರ ಹುರಿಬೇಕು ಅಂತ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಅಕ್ಕಿನೂ ಸಮೇತ ಅಕ್ಕಿ ಎಲ್ಲ ಕೆಂಪಗಾಗ್ತಾ ಇರಬೇಕು. ಇಲ್ಲಿ ಕೆಂಪಗಾಗ್ತಾ ಇದ್ದಾವೆ ನೋಡಿರಿ, ಈ ಥರ ಕೆಂಪಗಾಗಬೇಕು. ಸಣ್ಣ ಒಲೆಯಲ್ಲಿ ಇಟ್ಕೊಂಡು ಹುರಿದ್ರೆ ಈ ಥರ ಕೆಂಪಗಾಗಿ ಬರುತ್ತೆ. ಅಂದರೆ ಚೆನ್ನಾಗಿ ಹುರಿದಷ್ಟು ಚೆನ್ನಾಗಿ ಮಾಲ್ಟ್ ಚೆನ್ನಾಗಾಗುತ್ತೆ ಅಂತ. ಕಡಲೆಬೇಳೆನೂ ಅದೇ ರೀತಿಯಾಗಿ ಹುರಿಬೇಕು. ತಿಂದಮೇಲೆ ಅದು ಕ್ರಂಚಿಯಾಗಿ ಫೀಲ್ ಬರಬೇಕು ನಿಮಗೆ, ಆ ರೀತಿಯಾಗಿ ಹುರಿಬೇಕು. ಎಲ್ಲ ರೀತಿ ಕಾಳುಗಳನ್ನೂ ಅಷ್ಟೇ, ರಾಗಿ ಆಯಿತು, ಅಕ್ಕಿ ಆಯಿತು, ಹೆಸರು ಕಾಳು, ಮಸೂರ್ ದಾಲ್ ಯಾವುದೇ ಆಯಿತು, ಲೋ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಹುರಿಬೇಕು. ಈ ರೀತಿ ಎಲ್ಲದನ್ನು ಹುರ್ಕೋಬೇಕು. ಹೊರಗಡೆ ಮಾಡಿರೋ ಸೆರೆಲ್ಯಾಕಲ್ಲಿ ಶುಗರ್ ಇರುತ್ತೆ, ಅದಿರುತ್ತೆ ಅಂತ ಎಲ್ಲರೂ ಏನೇನೋ ಹೇಳ್ತಾರೆ. ಅದ್ರ ಬದಲು ನಾವೇ ನಮ್ಮ ಕೈಯಾರೆ ನಮ್ಮ ಮಕ್ಕಳಿಗೆ ಮಾಡಿ ತಿನ್ನಿಸಿದ್ರೆ ನಮಗೂ ಒಂದು ಖುಷಿ ಇರುತ್ತೆ, ಅವರಿಗೆ ಹೆಲ್ದಿ ಫುಡ್ ಸಿಕ್ಕಂಗೂ ಆಗುತ್ತೆ. ಸೊ ಆದಷ್ಟು ಎಲ್ಲರೂ ಮನೇಲೇ ಮಾಡಿ ಮಕ್ಕಳಿಗೆ ತಿನ್ನಿಸಿ. ಕಾಳುಗಳ ಜೊತೆಗೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕಲ್ಲ, ಬಾದಾಮಿ ಒಂದೇ ಹಾಕೋದು. ಬಾದಾಮಿ ಒಂದು 20 ತೊಗೊಂಡಿದ್ದೀನಿ. ನಾನು 10 ತಿಂಗಳ ಪಾಪುಗೆ ಮಾಡ್ತಿರೋದ್ರಿಂದ ಕ್ವಾಂಟಿಟಿ ಅಷ್ಟು ತೊಗೊಂಡಿದ್ದೀನಿ. ನೀವು ನಿಮ್ಮ ಮಕ್ಕಳಿಗೆ ಯಾವ ರೀತಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ತೊಗೋಬೋದು. ಅದ್ರ ಜೊತೆಗೆ ಶೇಂಗಾ ಕಾಳು ಅದು 1 ಕಪ್ನಷ್ಟು ತೊಗೊಂಡಿದ್ದೀನಿ. ಎಲ್ಲ ಒಂದೊಂದು ಕಪ್ನಷ್ಟೇ ತೊಗೊಂಡಿರೋದು ನಾನು. ಹಾಗೆ ಮಸೂರ್ ದಾಲ್ ಕೂಡ ನಿಮ್ಮ ಮಕ್ಕಳು ಯಾವ್ಯಾವ ಏಜಲ್ಲಿದ್ದಾರೆ ಅದಕ್ಕೆ ಕ್ವಾಂಟಿಟಿ ಎಷ್ಟು ಬೇಕೋ ನೀವು ಅಷ್ಟು ತೊಗೋಬೋದು. ಈ ಕಾಳುಗಳನ್ನ ಹಾಕಿರೋದ್ರಿಂದ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಆಗ್ಬೋದು ಅಥವಾ ಹೊಟ್ಟೆ ಉಬ್ಬರ ಈ ಥರ ಎಲ್ಲ ಆಗ್ಬೋದು. ಹಾಗಾಗಿ ಸ್ವಲ್ಪ ಅಜ್ವಾನ ಹಾಕಿದರೆ ಮಕ್ಕಳಿಗೆ ಯಾವುದೇ ರೀತಿ ಗ್ಯಾಸ್ ಆಗೋಲ್ಲ. ಯಾಕಂದರೆ ಎಲ್ಲ ರೀತಿ ಕಾಳುಗಳಿರೋದ್ರಿಂದ ಕಾಳುಗಳು ತಿಂದರೆ ಮಕ್ಕಳಿಗೆ ಆಗಲ್ಲ, ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಅಜ್ವಾನ ಹುರಿದು ಹಾಕಿದರೆ. ಹಾಗೆಯೇ ಮಖಾನನೂ ಆ್ಯಡ್ ಮಾಡಿದ್ದೀನಿ. ಮಖಾನನೂ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ರಂಚಿಯಾಗಿ ಹುರ್ಕೋಬೇಕು. ಇದನ್ನೆಲ್ಲ ಹುರಿದ ನಂತರ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೋಬೇಕು. ಮಿಕ್ಸಿಗೆ ಹಾಕೋರು ಮಿಕ್ಸಿಲಿ ಹಾಕ್ಬೋದು, ಅಥವಾ ಜೇನಿಗೆ ಹೋಗಿ ಹಾಕಿಸ್ಕೊಬರೋರು ಜೇನಿಗೆ ಹೋಗಿ ಹಾಕಿಸ್ಕೊಬರ್ಬೋದು. ಮಿಕ್ಸಿಗೆ ಹಾಕಿದರೆ ಏನಾಗುತ್ತೆ, ಸ್ವಲ್ಪ